ಮುನ್ನಡೆ ಹಿನ್ನಡೆಯನ್ನ ನೋಡಿಕೊಂಡು ಇನ್ನೂ ಕೂಡ ಒಂದಷ್ಟು ಕಡೆ ಗೆಲುವು ಆಗ್ತಾ ಇದೆ, ಮತ್ತೊಂದು ಕಡೆ ಅದೇ ಮುನ್ನಡೆ ಹಿನ್ನಡೆ ಮುಂದಕ್ಕೆ ಹೋಗ್ತಾ ಇದೆ. ಕಂಪ್ಲೀಟ್ ಚಿತ್ರಣ ನಿಮಗೆ ಸುಮಾರು 6 ರಿಂದ 7 ಗಂಟೆ ಒಳಗಡೆ ಸಿಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆಲುವನ್ನ ಸಾಧಿಸಿದ್ದಾರೆ. ಧರ್ಮ ಸಂಕಷ್ಟದಲ್ಲೂ ಕೂಡ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಕೈ ಅಭ್ಯರ್ಥಿ. ಅಜ್ಜನ ಸಿಂಹಾಸನ ಗಟ್ಟಿಗೊಳಿಸಿಕೊಂಡಿದ್ದಾರೆ ಸಮರ್ಥ. ಮತದಾರರಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್. ಸಮರ್ಥರಿಂದಲೂ ಕೂಡ ಧನ್ಯವಾದವನ್ನ ತಿಳಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ್ದಾರೆ. ಒಂದು ವೋಟ್ ಆದ್ರೂ ಕೂಡ ಗೆಲುವೇ, ಅದು 5,000 ಅಂತರ ಆದ್ರೂ ಕೂಡ ಗೆಲುವೇ. ಅದಕ್ಕೆ ಅಂತರ ಹೆಚ್ಚು ಕಮ್ಮಿ ಆಗೋದಕ್ಕೆ ಅದಕ್ಕೆ ಕಾರಣಗಳಿವೆ ಅಂತ ಅಂತಿದ್ದಾರೆ. ಬೇರೆ ಬೇರೆ ಕಾರಣಗಳಿರುತ್ತೆ, ಆದರೆ ಗೆಲುವೇ. ಮತದಾರ ಪ್ರಭುವಿಗೆ ಕೈ ಮುಗಿದು ಧನ್ಯವಾದವನ್ನ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಏನು ನಮ್ಮ ಸಮರ್ಥ ಶಾಮನೂರ್ ಅವ್ರನ್ನ ಎಲ್ಲರ ಒಂದು ಮನಸ್ಗೆದ್ದು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ದಾವಣಗೆರೆ ಜನತೆ ನಮ್ಮ ತಂದೆಯವರ ಮೇಲೆ ಇಟ್ಟಂತ ವಿಶ್ವಾಸ, ಅವರ ಮೇಲೆ ಇಟ್ಟಂತ ನಮ್ಮ ಪ್ರೀತಿ, ಅದನ್ನು ಅವರ ಮೊಮ್ಮಗನ ಮೇಲೆ ಇವತ್ತು ಮತದ ರೂಪದಲ್ಲಿ ಅವರಿಗೆ ಹಾಕಿ ಗೆಲುವನ್ನ ಕೊಟ್ಟಿದ್ದಾರೆ. ನಾನು ದಕ್ಷಿಣ ಭಾಗದ ಮತ್ತು ದಾವಣಗೆರೆ ಉತ್ತರ ಭಾಗದ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನೇ ಒಂದು ಈಗ ನಿರೀಕ್ಷೆ, ಗೆಲುವಿನ ನಿರೀಕ್ಷೆ ಜಾಸ್ತಿ ಸರ್. ಇಡೀ ಸರ್ ಅಲ್ಲ, ಒಂದು ಓಟ್ನ ಗೆದ್ರು ಗೆದ್ದಂಗೆ, ಒಂದು ಓಟ್ನ ಗೆದ್ರು ಗೆದ್ದಂಗೆ, 50,000 ಓಟ್ನ ಗೆದ್ರು ಗೆದ್ದಂಗೆ. ಒಟ್ಟು ಇದು ನಮ್ಮ ಗೆಲುವು. ಬಹಳ ಒಂದು ಕಿರಿ ವಯಸ್ಸಿನಲ್ಲಿ ನಮ್ಮ ಹೈಕಮಾಂಡ್ ಅವರಿಗೆ ಹೆಚ್ಚಿನ ರೀತಿಯಿಂದ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಾವು ಉಳಿಸಿಕೊಂಡಿದ್ದೇವೆ. ನಾನು ಮತ್ತೊಮ್ಮೆ ನಮ್ಮ ದಾವಣಗೆರೆಯ ಜನತೆಗೆ, ಮತದಾರ ಬಂಧುಗಳಿಗೆ ಎಲ್ಲರಿಗೂ ನಾನು ತುಂಬಿರುವುದು. ಇಡೀ ಸರ್ಕಾರ ಬಂದಿತ್ತು, ನಿರೀಕ್ಷೆ ಜಾಸ್ತಿ ಇತ್ತು, ಫಲಿತಾಂಶದ ನಿರೀಕ್ಷೆ ಜಾಸ್ತಿ ಇತ್ತು. ಕಡಿಮೆ ಆದರೆ ಅಲ್ಪಸಂಖ್ಯಾತ ಮತಗಳೆಲ್ಲ ಹೊರತ ಕೊಟ್ಟರು ಅಂತ. ಅದೇನು ಹಂಗೇನಾಗಿಲ್ಲ. ದಾವಣಗೆರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ಹೇಗಿದೆ ಗೆಲುವಿನ ಕಹಳೆ ದಾವಣಗೆರೆಯಲ್ಲಿ? ಸಾಕಷ್ಟು ಅಂದ್ರೆ ಧರ್ಮ ಸಂಕಟದ ನಡುವೆಯೂ ಕೂಡ ಗೆದ್ದಂತಹ ಸಮರ್ಥ ಶಾಮನೂರು, ಅಲ್ಲಿ ಗೆಲುವಿನ ಸಂಭ್ರಮ ಹೇಗಿದೆ? ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಎಸ್, ಡೆಫಿನೆಟ್ಲಿ ಅಶ್ವದೀಪ್. ನೋಡಿ, ಒಂದು ಹೆಣಗಾಡಿ ತಿಣುಕಾಡಿ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನ ಹಾಗೆ ಉಳಿಸಿಕೊಂಡಿದೆ. 2008, 2013, 2018, 2023, ಈಗ 2026 ಕ್ಷೇತ್ರ ಮರುವಿಂಗಡಣೆ ಆದ ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತಂತ ಇತಿಹಾಸವೇ ಇಲ್ಲ. ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ಗೆದ್ದುಕೊಂಡು ಬಂದ್ರು. ಈಗ ತಮ್ಮ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ ಅವರು ಕಣದಲ್ಲಿದ್ರು. ಈ ಬಾರಿ ಚಾಲೆಂಜ್ ಆಗಿದ್ದೇನು ಅಂತ ಕೇಳಿದ್ರೆ, ಅಲ್ಪಸಂಖ್ಯಾತ ಮತಗಳು, ಮುಸ್ಲಿಂ ಮತಗಳು ಡಿವೈಡ್ ಆಗುತ್ತೆ ಅನ್ನೋದು. ಎಸ್, ಎಕ್ಸಾಕ್ಟ್ಲಿ ಡಿವೈಡ್ ಆಗಿದ್ದಾವೆ. ಎಸ್ಡಿಪಿಐ 18,000 ಸಮಥಿಂಗ್ ಮತಗಳನ್ನ ಪಡೆದುಕೊಂಡಿದೆ. ಬಿಜೆಪಿ ಕಳೆದ ಬಾರಿ ಪಡೆದುಕೊಂಡಂತ ಮತ, ಈ ಬಾರಿ ಪಡೆದುಕೊಂಡಂತ ಮತವನ್ನ ನೋಡಿದ್ರೆ ಬಿಜೆಪಿಯ ವೋಟ್ ಕೂಡ ರೈಸ್ ಆಗಿದೆ. ಆ ಮೂಲಕ 4,850 ಮತಗಳ ಅಂತರದಿಂದ ಕೇವಲ 4,857 ವೋಟ್ಗಳ ಮತಗಳ ಅಂತರದಿಂದ ಸಮರ್ಥ ಶಾಮನೂರ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ನೋಡಿ, 8ನೇ ಸುತ್ತಿನ ಮತ ಎಣಿಕೆಯವರೆಗೂ ಕೂಡ ಹಾವು ಏಣಿ ಆಟವೇ ಇರಲಿಲ್ಲ. ಅಲ್ಲಿ ಒನ್ ಶೋ ಇತ್ತು. ಅಂದ್ರೆ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ ಟಿ ದಾಸನಕೆರೆ ಅವರೇ ಮುನ್ನಡೆಯನ್ನ ಸಾಧಿಸಿಕೊಂಡು ಬಂದಿದ್ರು. 4,500, 7,000 ಮತಗಳ ಅಂತರದೊಂದಿಗೆ ಮುನ್ನಡೆಯನ್ನ ಸಾಧಿಸಿಕೊಂಡು ಬಂದಂತಹ ಬಿಜೆಪಿ ಅಭ್ಯರ್ಥಿ 8ನೇ ಸುತ್ತಿನ ನಂತರ ಹಾವು ಏಣಿಯ ಆಟ ಶುರುವಾಗುತ್ತೆ. ಅಲ್ಲಿ ಡವ ಶುರುವಾಗುತ್ತೆ. ಲಿಟ್ರಲಿ ನಾವು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಾಮನೂರು ಅವರ ತಂದೆ ಹಾಗೆ ಎಸ್ ಮಲ್ಲಿಕಾರ್ಜುನ್ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲ ಬೆಳಿಗ್ಗೆಯಿಂದ ಇದ್ವಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ವಿ. 3:30ವರೆಗೂ ಕೂಡ ಅವರು ಮನೆಯಿಂದ ಹೊರಗಡೆನೆ ಬಂದಿಲ್ಲ. ಆ ನಂತರ
ಎಚ್ ಆಂಜನೇಯ ಅವರು ಬರ್ತಾರೆ, ಆನಂತರ ಪೈಲ್ವಾನ್ ಅವರು ಬರ್ತಾರೆ, ಸಾದಿಕ್ ಪೈಲ್ವಾನ್ ಅವರು ಬರ್ತಾರೆ, ಆ ನಂತರ ಕಾರ್ಯಕರ್ತರು ಬರ್ತಾರೆ. ಯಾರೇ ಬಂದ್ರು ಕೂಡ ಬಂದಿರಲಿಲ್ಲ. ಅಂದ್ರೆ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಲುಗಾಡುವಂತ ಆತಂಕ ಎದುರಾಗಿತ್ತು. ಆದ್ರೆ ಫೈನಲಿ ತಿಣುಕಾಡಿ ಹೆಣಗಾಡಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಫೈನಲಿ ಈಗ ಗೆಲುವನ್ನ ಸಾಧಿಸಿದೆ. ಆ ಮೂಲಕ ಸಂಭ್ರಮಾಚರಣೆ ಬರದಿಂದ ಸಾಗಿದೆ. ನಾನೀಗ ಮತ ಎಣಿಕೆಯ ಬೂತ್ ನಲ್ಲಿ ಇದೀನಿ ನೋಡಿ. ಈ ಹೊತ್ತಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಸಮರ್ಥ ಮಲ್ಲಿಕಾರ್ಜುನ್ ಅವರು ಇಲ್ಲಿಗೆ ಬರೋರಿದ್ದಾರೆ. ಬರುವ ಕಾರಣದಿಂದಾಗಿ ಅಲ್ಲಿ ಸಿಬ್ಬಂದಿ ಎಲ್ಲ ಒಳಗಡೆ ಕುಳಿತುಕೊಂಡಿದ್ದಾರೆ. ಮಾಧ್ಯಮದವರೆಲ್ಲರೂ ಕೂಡ ಅವರಿಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಆಗಮಿಸಿ ಆನಂತರ ಸಂಭ್ರಮಾಚರಣೆ ಹೊರಗಡೆ ಎಲ್ಲವೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಇದ್ದು ಎಲ್ಲವನ್ನು ಕೂಡ ಈಗ ಸಂಭ್ರಮ ಸಡಗರದಿಂದ ಪಟಾಕಿ ಹೊಡೆದು ಆ ಮೂಲಕ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆ ತನ್ನ ಮೊಮ್ಮಗನ ಕಾರಣದಿಂದ ಮತ್ತೆ ಇಲ್ಲೇ ಭದ್ರವಾಯಿತು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಅಲ್ಪಸಂಖ್ಯಾತ ಮತಗಳು, ಹಿಂದುಳಿದ ವರ್ಗದ ಮತಗಳು, ಏನೋ ಲೆಕ್ಕಾಚಾರಗಳಿತ್ತು. ಬಿಜೆಪಿ ನಾನಾ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿತ್ತು. ಆದ್ರೆ ಏನೇ ಆದ್ರೂ ಕೂಡ ಬಿಜೆಪಿಗೆ ಇಲ್ಲಿ ಗೆಲ್ಲಿಕ್ ಸಾಧ್ಯ ಆಗಿಲ್ಲ. ಆದ್ರೆ ಒಂದಿಷ್ಟು ವೋಟ್ ಇನ್ಕ್ರೀಸ್ ಅಂತೂ ಆಗಿದೆ. 4800 ಮತಗಳ ಅಂತರದಿಂದ ಬಿಜೆಪಿ ಇಲ್ಲಿ ಗೆಲುವನ್ನ ಅಂದ್ರೆ ಬಿಜೆಪಿ ಸೋತಿದೆ, ಕಾಂಗ್ರೆಸ್ ಇಲ್ಲಿ ಗೆಲುವನ್ನ ಸಾಧಿಸಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಒಂದು ಬಾಗಲಕೋಟೆ ಮತ್ತೊಂದು ದಾವಣಗೆರೆ ದಕ್ಷಿಣ ಎರಡರಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಮೇಲುಗೈಯನ್ನ ಸಾಧಿಸಿದೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಬಹಳ ಪ್ರಮುಖವಾದಂತ ಗೆಲುವು. ಯಾಕಂತ ಹೇಳಿದ್ರೆ ಅವರೇ ಇಲ್ಲಿ ಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಆ ಒಂದು ಗೆಲುವು ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಆಧಾರವಾಯಿತು ಅನ್ನೋದು ಕೂಡ ನೋಡಿ. 27 ಅಭ್ಯರ್ಥಿಗಳು ಕಣದಲ್ಲಿದ್ರು. 27 ಅಭ್ಯರ್ಥಿಗಳ ಭವಿಷ್ಯ ಇತ್ತು. ಇದರಲ್ಲಿ 17 ಅಭ್ಯರ್ಥಿಗಳು ಮುಸ್ಲಿಂ ಅಭ್ಯರ್ಥಿಗಳೇ ಆಗಿದ್ರು, ಮುಸ್ಲಿಂ ಹೆಸರಿನ ಅಭ್ಯರ್ಥಿಗಳೇ ಆಗಿದ್ರು. ಅದೆಲ್ಲದರ ಹೊರತಾಗಿ ಎಸ್ಡಿಪಿಐ ಇಲ್ಲಿ ಸುಮಾರು 18,700 ಮತಗಳನ್ನ ಡಿವೈಡ್ ಮಾಡ್ತು. ಅಂದ್ರೆ ಕಳೆದ ಬಾರಿ ಎಸ್ಡಿಪಿಐ 4,000 ಮತಗಳನ್ನ ಪಡ್ಕೊಂಡಿದ್ರೆ ಈ ಬಾರಿ 18,000 ಮತಗಳನ್ನ ಪಡೆದುಕೊಳ್ತು. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಅದೇನೇ ಆದ್ರೂ ಕೂಡ ಅಲ್ಟಿಮೇಟ್ಲಿ ಇಲ್ಲಿ ಗೆದ್ದಿದ್ದು ಕಾಂಗ್ರೆಸ್. ಸಮರ್ಥ ಮಲ್ಲಿಕಾರ್ಜುನ್ ಅವರೇ ವಿಜಯದ ಪತಾಕೆಯನ್ನು ಹಾರಿಸಿದ್ದಾರೆ. ಆ ಮೂಲಕ ಮೊದಲ ಬಾರಿಗೆ ತಾವು ಈ ಶಾಸಕರಾಗಿದ್ದಾರೆ. ಒಟ್ಟಾರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಹಾರಿಸಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆಯ ಕೌಂಟರ್ ಇತ್ತಲ್ಲ, ಇಲ್ಲಿಗೆ ಸಮರ್ಥ ಶಾಮ್ನೂರು ಹಾಗೆ ಅವ್ರ ಪರಿವಾರ ಬರುತ್ತೆ. ನಾವು ಅವ್ರನ್ನ ಮಾತಾಡಿಸಿದ್ವಿ. ಆಗ ಅವ್ರು ಹೇಳಿದ್ರು ಇದೊಂದು ರೀತಿಯಲ್ಲಿ ಒಗ್ಗಟ್ಟಿನ ಗೆಲುವು. ನಾವು 2001ರಲ್ಲೂ ಕೂಡ ಇದೇ ರೀತಿಯಾಗಿ ಗೆದ್ದಿದ್ವಿ, 1,500 ಮತಗಳ ಅಂತರದಿಂದ. ಬಹುಶಃ ನಮಗಿದೇನು ನಮ್ಮ ಭದ್ರಕೋಟೆ ನಮಗೆ ಮತದಾರರು ನಮ್ಮ ಕೈ ಬಿಡೋದಿಲ್ಲ ಅನ್ನುವಂತ ವಿಶ್ವಾಸ ಇತ್ತು. ಎಲ್ರಿಗೂ ಕೂಡ ಧನ್ಯವಾದವನ್ನ ಹೇಳ್ತೀನಿ ಅಂತೇಳಿ ನಮ್ಮ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ಒಟ್ಟಾರೆ ಇದೊಂದು ಗೆಲುವು ದಾವಣಗೆರೆ ದಕ್ಷಿಣದ ಮಟ್ಟಿಗೆ ಆ ಪರಂಪರೆ 2008ರಿಂದ ಏನು ಕಾಂಗ್ರೆಸ್ನ ಒಂದು ವಿಜಯ ಪತಾಕೆ ಇಲ್ಲಿ ಹಾರಾಟ ಮಾಡ್ತಾ ಇತ್ತು. 5ನೇ ಬಾರಿಯೂ ಕೂಡ ಗೆದ್ದಿದ್ದು ಕಾಂಗ್ರೆಸ್ನ ಅಭ್ಯರ್ಥಿಯ ದಿವಿತ್. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿದ ಸಮರ್ಥ ಶಾಮ್ನೂರ್ ಅವರ ಅಭಿಮಾನಿಗಳನ್ನ ಅಥವಾ ಶಾಮ್ನೂರ್ ಶಿವಶಂಕರಪ್ಪ ಅವರ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಇವರೆಲ್ಲ ಏನ್ ಹೇಳಿದಾರೆ ನೋಡೋಣ. ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ದಾವಣಗೆರೆಯ ದಕ್ಷಿಣ ಕ್ಷೇತ್ರವನ್ನ ಮತ್ತೆ ಈಗ 5ನೇ ಬಾರಿ ಕಾಂಗ್ರೆಸ್ನ ಬಾವುಟ